ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದು ಉಂಟೇ ಅಯ್ಯ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಪೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದ ಕನಬಂದಿತ್ತು ಚನ್ನಬಸವಣ್ಣ ಅಂಥೇಳಿ ಉಳವಿಯ ಚನ್ನಬಸವಣ್ಣನವರನ್ನು ಬಹಳ ಸುಂದರವಾಗಿ ಸ್ತುತಿಗೈದರು. ಜ್ಞಾನಕ್ಕೆ ವಯಸ್ಸು ಸಂಬಂಧವಿಲ್ಲ. ವಯಸ್ಸು ಸಣ್ಣದಿದ್ರೂ ಸಹಿತ ಜ್ಞಾನ ದೊಡ್ಡದಿರಬಹುದು. ಅದು ಪೂರ್ವ ಪುಣ್ಯದ ಬಲ. ಹಂಗೆ ಶರಣರ ಕಾಲದಲ್ಲಿ ಅನೇಕ ಜನ ಅನುಭಾವಿ ಶರಣರಿದ್ದರು, ಮಹಾತ್ಮರಿದ್ದರು. ಅದರೊಳಗೆ ಚನ್ನಬಸವಣ್ಣನವರು ಒಬ್ಬರು. ಆದರೆ ಚನ್ನಬಸವಣ್ಣನವರು ವಯಸ್ಸಿನೊಳಗೆ ಭಾಳ ಸಣ್ಣವರು. ಅವರು ಎಷ್ಟು ಸಣ್ಣವರಿದ್ದರೂ ಅದಕ್ಕಿಂತ ದೊಡ್ಡದು ಅವರ ಅಂತಿಕ ಜ್ಞಾನಿತ್ತು. ಅದಕ್ಕಾಗಿ ಅವರನ್ನು ಜ್ಞಾನದ ನಿಧಿ ಚನ್ನಬಸವಣ್ಣ ಅಂತ ಕರೆದರು. ಹಂಗೆ ಯಾವುದೇ ಒಂದು ಜ್ಞಾನಕ್ಕಾಗಲಿ ಯಾವುದೇ ಒಂದು ಸಾಧನೆಗಾಗಲಿ ವಯಸ್ಸು ಅಡ್ಡಿ ಬರೋದಿಲ್ಲ. ಪೂರ್ವಜನ್ಮದ ಪುಣ್ಯ ಗಟ್ಟಿಯಾಗಿತ್ತಪ್ಪ ಅಂದ್ರೆ ಸಣ್ಣ ಹುಡುಗಿದ್ದಾಗನ ಅವನಲ್ಲಿ ಜ್ಞಾನ ಅನ್ನೋದು ಉತ್ಪತ್ತಿಯಾಗತೈತಿ. ಧ್ರುವ ಸಣ್ಣನಿದ್ದಾಗನ ಅವನಿಗೆ ಪರಮಾತ್ಮನನ್ನು ಕಾಣಬೇಕನ್ನುವಂಥ ಹಂಬಲಾಗಿ ಹೆಂಗೆ ಮಹಾವಿಷ್ಣುವನ್ನು ಸಾಕ್ಷಾತ್ಕರಿಸಿಕೊಂಡು ನಕ್ಷತ್ರವಾಗಿ ಅಜರಾಮರವಾಗಿ ಉಳಿದ ಸಣ್ಣವಿದ್ದಾಗನ ಭಕ್ತ ಪ್ರಹ್ಲಾದ ಆ ಮಹಾವಿಷ್ಣುವಿಗೆ ಹೆಂಗೆ ಆರಾಧನೆಯನ್ನು ಮಾಡಿದ. ಸಣ್ಣ ಬಾಲಕನಿದ್ದಾಗನ ನರಸಿಂಹಾವತಾರಕ್ಕೆ ಮೂಲ ಕಾರಣೀಯ ಪುರುಷನಾದ. ಭಕ್ತ ಸಿರಿಯಾಳನ ಮಗ ಸಣ್ಣವನ ಇದ್ರೂ ಸಹಿತ ತನ್ನ ತಂದೆ ತಾಯಿಗಳಿಗೆ ಕೈ ಮುಗಿದು ಹೇಳ್ತಾನೆ ಏನಂದ್ರೆ, ವೃದ್ಧ ಅತಿಥಿಗೆ ಅವಶ್ಯವಿರುವಂತಹ ನನ್ನ ಶಿರವನ್ನು ಕತ್ತರಿಸಿ ನನ್ನ ಶರೀರದ ಮಾಂಸದ ಆಹಾರವನ್ನು ಮಾಡಿ ಅವಾಗ ಬಡಿಸ್ರಿ ಅಂಥೇಳಿ. ಭಕ್ತ ಮಾರ್ಕಂಡೇಯ ಸಣ್ಣ ವಯಸ್ಸಿನವ ಇದ್ದ, ಕೇವಲ 12 ವರ್ಷದ ಬಾಲಕ. ಅವ ಹೆಂಗೆ ಪರಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ತನಗಿದ್ದಂತಹ ಒಂದು ಮರಣ ಬಾಧೆಯಿಂದ ಮುಕ್ತನಾದ, ಮೃತ್ಯುಂಜಯನ ಕರುಣೆಯನ್ನು ಪಡೆದ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದ್ದಂತಹ ವಿಷಯ. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣಂತ ಹೇಳಿದಾರೆ. ಹಂಗೆ ಮಹಾಜ್ಞಾನಿ ಇದ್ದಪ್ಪ ಅಂದ್ರೆ ಅವ ಸಣ್ಣನಿದ್ದಾಗನ ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡ್ತಿರ್ತಾನೆ. ಅವನೊಳಗೆ ಹುಟ್ಟಿನಿಂದನ ಆ ಒಂದು ಜ್ಞಾನ ಮೂಡಿ ಬಂದುಬಿಟ್ಟಿರ್ತೈತಿ. ಚಿದಂಬರ ಮಹಾಸ್ವಾಮಿಗಳು ಸಣ್ಣವರಿದ್ದಾಗನ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದರು. ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಣ್ಣವರಿದ್ದಾಗನ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದರು. ಸಂತ ಶಿಶುನಾಳ ಶರೀಫರು ಸಣ್ಣವರಿದ್ದಾಗನ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದರು. ನವಲಗುಂದದ ನಾಗಲಿಂಗಜ್ಜವರನ ಚರಿತ್ರವನ್ನು ನೋಡಿದಾಗ ಎಷ್ಟೊಂದು ಲೀಲೆಗಳನ್ನು ಸಣ್ಣವರಿದ್ದಾಗನ ಮಾಡಿ ತೋರಿಸಿದರು. ಹಂಗೆ ನಮ್ಮ ಈ ಒಂದು ಬಯಲ ಅತಿಥಿ ಅನ್ನುವಂತಹ ಸುಂದರವಾದಂತಹ ಕಾದಂಬರಿ ರೂಪದ ಗ್ರಂಥದ ನಾಯಕನಾದಂತಹ ಸದ್ಗುರು ಸಿದ್ಧಾರೂಢರು ಅವರು ಸಹಿತ ಸಣ್ಣವರಿದ್ದಾಗಿನಿಂದ ಅನೇಕ ಲೀಲೆಗಳನ್ನು ತೋರಿಸ್ಕೋತ ಬಂದರು.
ಚಿಕ್ಕ ವಯಸ್ಸಿನಲ್ಲಿ ಘನಾಮಹಿಮೆಯ ತೋರುತ್ತಲಿ ಬೆರೆದ, ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ, ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರಿ ಸತ್ತು ಹೋಗಲೆಂದ, ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ, ಸತ್ತ ಎಮ್ಮೆ ಬದುಕಿಸಿದ ಅಂಥೇಳಿ. ವರ ಗುರುವಿನ ಶೋಧ ಮಾಡಲು ಹಿಡಿದು ಹೊರಟ ದಾರಿ, ಹಿರಿಯರೆನಿಸಿದ ಸೋಮ ಭೀಮರು ತಿರುಗಿದ ಬಹುಬಾರಿ, ಶರೀರಕ್ಕೆ ಎಷ್ಟೇ ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ ಅಂಥೇಳಿ ಸಿದ್ಧ ಬಾಲಕರನ್ನು ಕುರಿತು ಹೇಳ್ತಾರೆ. ಸಿದ್ಧಾರೂಢರು ಕೇವಲ 7 ವರ್ಷದವರಿದ್ದಾಗ ತಮ್ಮ ಮನೆಯನ್ನು ತ್ಯಾಗ ಮಾಡಿದರು. ಅವರ ಮನೆ ತ್ಯಾಗ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಜಂಗಮನ ವೇಷದಿಂದ ಸಾಕ್ಷಾತ್ ಪರಮೇಶ್ವರ ಚಳಕಾಪುರದಲ್ಲಿ ಸಿದ್ಧಾರೂಢರ ಮನೆಗೆ ಬಂದಿದ್ದ ಅಂಥೇಳಿ ನಾವು 6ನೆಯ ಒಂದು ಭಾಗದಲ್ಲಿ ನೋಡಿದ್ದೀವಿ. ಅಲ್ಲಿಂದ ಸಿದ್ಧ ಬಾಲಕರು ಏನು ಮಾಡಿದಾರಂದ್ರೆ ಗುರು ಶೋಧನೆಯನ್ನು ಮಾಡಬೇಕಂತ ಹೇಳಿ ಹೊಂಟಾರ. ತಮ್ಮ ತಂದೆ ತಾಯಿಗಳ ಒಂದು ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡ್ಕೊಂಡು ಹಿಂದೆ ಹೊಳ್ಳಿ ನೋಡ್ದಂಗೆ ಸಂಚಾರವನ್ನು ಮಾಡಕತ್ತಾರೆ, ಗುರು ಶೋಧನೆಯನ್ನು ಮಾಡಕತ್ತಾರೆ. ನೋಡ್ರಿ, ಇಷ್ಟು ಸಣ್ಣ ವಯಸ್ಸಿನೊಳಗೆ ಆ ಭಾವನೆ ಬರಬೇಕಂದ್ರೆ ನಾವೇನು ತಿಳ್ಕೊಂಡೇವಂದ್ರೆ, ಸಣ್ಣ ವಯಸ್ಸು ಮುಗಿಸ್ಕೊಂಡು ನೌಕರಿ ಮಾಡಿ ದುಡ್ಡು ಗಳಿಸಿ ಮದುವೆ ಮಾಡಿ ಮಕ್ಕಳನ್ನ ಹಡೆದು ಅವ್ರು ಮದುವೆ ಮಾಡಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಂಡ ಮ್ಯಾಲೆ ಗುರುವಿನ ಶೋಧ ಮಾಡೋಕ್ಕೆ ಹೋಗೋವ್ರು ನಾವು. ನಮಗೆ ಯಾವಾಗ ಸಿಗಬೇಕು ಗುರು ಅಂತ, ಆ ಪರಮಾತ್ಮ ಭೇಟಿ ಆಗಬೇಕನ್ನುವ ಹಂಬಲ ಮೊಳಕೆ ಇದ್ದಾಗನ ಉದ್ಭವ ಆಗ್ಬೇಕಂತ ಅಂದಾಗ ಅವನ ಒಂದು ಭೇಟಿ ನಮ್ಮ ಒಂದು ಆಯಸ್ಸು ತೀರೋದ್ರೊಳಗೆ ಅವ ಭೇಟಿ ಆಗಬಹುದು. ಆದರೆ ನಮಗೆ ಮಾಯಿ ಅನ್ನೋದು ಆವರಿಸಿಬಿಟ್ಟೈತಿ. ಸದ್ಗುಣದ ಫಲವಾಗಿ ಒಮ್ಮೊಮ್ಮೆ ಅಂತಹ ಭಾವಗಳು ಹುಟ್ಟುತ್ತವೆ. ಆದರೆ ರಜೋ ಮತ್ತು ತಮೋ ಗುಣಗಳೆರಡೂ ಮತ್ತದನ್ನು ಮರೆಮಾಚಿಬಿಡ್ತಾವೆ. ಆದರೆ ಸಿದ್ಧ ಬಾಲಕರಲ್ಲಿ ಸತ್ವಗುಣ ಎದ್ದು ನಿಂತಿತು, ರಜೋ ತಮೋಗುಣಗಳು ಅಡಗಿದವು. ಹಾಗಾಗಿ ಸಿದ್ಧ ಬಾಲಕರು ಒಂದು ಜೋಳಿಗೆಯನ್ನು ಹಾಕ್ಕೊಂಡರು, ಕೇವಲ ಲಂಗೋಟಿಯನ್ನು ಪರಿಧಾನ ಮಾಡಿಕೊಂಡು ಎಷ್ಟೋ ದೂರ ದಾರಿಯನ್ನು ಕ್ರಮಿಸಿದರು. ಆವಾಗ ಸಂಜಾಗಕ್ಕೆ ಬಂದಿತ್ತು. ಸ್ವಲ್ಪ ಹಿಂದೆ ಹೊಳ್ಳಿ ನೋಡಿದರು, ಅವರ ಹಿಂದೆ ಸೋಮ ಮತ್ತು ಭೀಮ ಅಂಥೇಳಿ ಅವರಿಬ್ಬರು ಗೆಳೆಯರು ಬೆನ್ನು ಹತ್ತಿದ್ರು. ಅವ್ರನ್ನು ಚಕಿತರಾದರು ಸಿದ್ಧ ಬಾಲಕರು. ಸೋಮು, ಭೀಮು, ನಿಮ್ಮನ್ನು ನಾನು ನೋಡಲೇ ಇಲ್ಲ ನೋಡು, ಭಾಳ ದೂರ ಬಂದುಬಿಟ್ರು, ಇನ್ನು ಹಿಂತಿರುಗಿ ಹೋಗ್ರಿ ಮನೆಗೆ ಅಂತಂದರು ಸಿದ್ಧ ಬಾಲಕರು. ಇಲ್ಲ ಸಿದ್ಧಣ್ಣ, ನಾವು ನಿನ್ನನ್ನಗಲಿ ತಿರುಗಿ ಹೋಗಲಾರೆವು, ನಿನ್ನ ಜೊತೆ ನಾವು ಬರ್ತೀವಿ ಅಂತಂದ್ರವರು. ನನ್ನ ಜೊತೆ ಅಂದ್ರೆ ಕಷ್ಟದ ದುಃಖದ ಜೊತೆಗೆ ಎಂದರ್ಥ. ಅದಕ್ಕೆ ನೀವು ತಕ್ಕವರಲ್ಲ. ಅಲ್ಲದ ಮನೆಯೊಳಗೆ ನಿಮ್ಮ ತಂದೆ ತಾಯಿಗಳು ದಾರಿ ಕಾಯ್ತಿರ್ತಾರೆ, ಹೋಗ್ರಿ ಅಂದರು ಸಿದ್ಧ ಬಾಲಕರು. ಎಷ್ಟು ಚಂದ ಒಂದು ಉತ್ತರ ಹೇಳಿದ್ರಂದ್ರೆ, ನನ್ನ ಜೋಡಿ ಬರೋದಂದ್ರೂ ಒಂದು, ಕಷ್ಟ ಮತ್ತು ದುಃಖಗಳ ಜೊತೆ ಬರೋದಂದ್ರೂ ಒಂದು. ಅಂದ್ರೆ ಭಾಳ ಕಷ್ಟ ಆಗ್ತೈತಿ, ಭಾಳ ದುಃಖ ಆಗ್ತೈತಿ ನನ್ನ ಜೋಡಿ ಬಂದ್ರೆ ಅಂತ ಹೇಳಿದ್ರು ಅವರು. ಮನೆಯೊಳಗೆ ನಿಮ್ಮ ತಂದೆ ತಾಯಿಗೆ ನೀವು ಹೇಳಿನೂ ಬಂದಿಲ್ಲ, ದಾರಿ ಕಾಯ್ತಿರ್ತಾರೆ, ಹೋಗ್ರಿ ಅಂದರು. ನೀ ಏನು ಹೇಳಿದರು ಎಷ್ಟು ಹೇಳಿದ್ರು ನಾವು ಕೇಳೋದಿಲ್ಲ, ನಾವು ಬರೋವ್ರನ್ನ,
ಅಂಥೇಳಿ ಸೋಮ ಹೇಳಿದ. ಸರಿ, ನಿಮ್ಮಿಷ್ಟಿದ್ದಂಗಾಗಲಿ, ಬನ್ನಿ. ಸಿದ್ಧ ಮುಂದೆ ನಡೆದ. ಸೋಮ ಭೀಮರು ಆ ಸಿದ್ಧ ಬಾಲಕನನ್ನು ಹಿಂಬಾಲಿಸಿದರು. ಆವಾಗ ಅವ್ರ ಜೊತೆ ಬಂದಂತಹ ಜಂಗಮರು ನಿಂತರು. ಮಕ್ಕಳ, ಇದೇ ಮಾರ್ಗವಾಗಿ ನೀವು ಮುಂದೆ ನಡೀರಿ, ನಾನು ಇಲ್ಲೇ ಒಂದು ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಜಂಗಮ ಹೋಗಿಬಿಟ್ಟ. ಅಂದರೆ ಪರಮಾತ್ಮ ಹೋಗಿಬಿಟ್ಟ. ಒಂದು ಕ್ಷಣ ಸಿದ್ಧ ಬಾಲಕರಿಗೆ ಏನೂ ತಿಳಿದಂಗಾತು. ಆದರೂ ಮನಸ್ಸಿನೊಳಗೆ ಧೈರ್ಯ ತಂದುಕೊಂಡು ಹೆದರಲಿಲ್ಲ, ಮುಂದೆ ಸಾಗಿದರು. ಅಗೋಚರ ಶಕ್ತಿಯನ್ನು ಹಿಂಬಾಲಿಸಿದಂಗೆ ಸಿದ್ಧ ತೀವ್ರಗತಿಯೊಳಗೆ ನಡೀತಿದ್ದ. ಓಡ್ಕೊತ ಬೀಳ್ಕೊತ ಎದುರುಸಿರು ಬಿಟ್ಕೊತ ಸೋಮ ಭೀಮ ಸಿದ್ಧರನ್ನು ಹಿಂಬಾಲಿಸಿದರು. ಒಮ್ಮೆ ಹಿಂದೆ ಬೀಳ್ತಿದ್ರು, ಮತ್ತು ಮುಂದೆ ಓಡಿ ಹೋಗ್ತಿದ್ರು. ಪಡವಣದ ಅಂಚು ಕೆಂಪಗಾಯಿತು. ಅಂದರೆ ಸಂಜೆ ಆಯಿತು. ತಂಪಾದ ಗಾಳಿ ಬೀಸ್ತಿತ್ತು. ಪಡವಣದತ್ತ ಮುಖ ಮಾಡಿ ನಿಂತು ಸಿದ್ಧ ದೂರದ ದಿಗಂತದಲ್ಲಿ ದಿಟ್ಟಿಸಿ ನೋಡಿದ ಅಂತ ಹೇಳ್ತಾರೆ. ಸಿದ್ಧ ಬಾಲಕರು ಹಂಗೆ ಹೊಂಟಾರ. ಸಂಜಾಗೀತಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಲೋಕಸೇವೆಯನ್ನು ಪೂರೈಸಿದ ನೇಸರನು ತಾಯಿಯ ಮಡಲಲ್ಲಿ ಬೆಚ್ಚಗೆ ಮಲಗಲು ಹೋಗುತ್ತಿರುವ ಹಂಗೆ ಅನಸಾಕತ್ತೈತೆ ನೋಡಂತಂದ್ರೆ ಅವರು. ಅಂದ್ರೆ ಮುಳುಗುತ್ತಿರುವಂತಹ ಸೂರ್ಯನನ್ನು ನೋಡಿ ಸಿದ್ಧ ಬಾಲಕರು ಹೇಳ್ತಾರೆ ಏನಂದರೆ, ಆ ಸೂರ್ಯದೇವ ತನ್ನ ಸೇವೆಯನ್ನು ಪೂರೈಸಿ ತಾಯಿಯ ಮಡಿಲಿನೊಳಗೆ ಬೆಚ್ಚಗೆ ಮಲಗಾಕ ಹೊಂಟನ ಅನ್ಸಾಕತ್ತೈತೆ ನೋಡಂದರು. ಆವಾಗ ಅವನ ಗೆಳೆಯರಾದಂತಹ ಸೋಮ ಭೀಮರು ಹೇಳಿದರು, ನಿಜ, ಆದರೆ ನೀನು ಲೋಕ ಸೇವೆಗಾಗಿ ತಾಯಿಯ ಮಡಿಲನ್ನು ಬಿಟ್ಟು ಹೊಂಟಂಗೆ ನಮಗೆ ಅನ್ಸಾಕತ್ತೈತಿ ಅಂದ್ರೆ ಅವರು. ಲೋಕ ಸೇವೆಯನ್ನು ಮಾಡಿ ಸೂರ್ಯದೇವ ತಾಯಿಯ ಮಡಿಲನ್ನು ಸೇರಾಕತ್ರ, ಲೋಕ ಸೇವೆಯನ್ನು ಮಾಡಕ್ಕೆ ತಾಯಿಯ ಮಡಿಲನ್ನು ಬಿಟ್ಟು ನೀ ಹೊಂಟಿದಿ ಅಂಥೇಳಿ ನಮಗೆ ಅನ್ಸಾಕತ್ತೈತಿ ಅಂತಂದರು. ಆವಾಗ ಸಿದ್ಧ ಬಾಲಕರು ಅಷ್ಟು ಸಣ್ಣವರಿದ್ರೂ ಸಹಿತ ಒಂದು ಮಾತು ಹೇಳ್ತಾರೆ, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂಥೇಳಿ ತಿಳಿದು ನನಗೆ ಈ ಮಾತು ಅನ್ವಯಿಸೋದಿಲ್ಲೋ ಸೋಮ ಅಂದ್ರಂತ. ಬಿದಿರಿಕೋಟೆಯಿಂದ ಚಳಕಾಪುರದಿಂದ ಎಷ್ಟೋ ದೂರ ಬಂದರು. ಸೋಮ ಭೀಮ ಇಬ್ಬರಿಗೂ ತಾಳಲಾರದಷ್ಟು ಹಸಿವಾಯಿತು. ಹಸಿವೆ ಬಾಧೆಯನ್ನು ತಡ್ಕೊಳ್ಳೋಕ್ಕಾಗವಲ್ತು ಅಂತ ಸೋಮ ಭೀಮ ಇಬ್ಬರು ಹೇಳಿದರು. ಅದು ಸಹಜನೇ ಇತ್ತು. ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ, ಹಸಿವನ್ನು ತಡೆಯುವಂಥ ವಿದ್ಯೆ ನನಗೆ ಗೊತ್ತೈತಿಪ್ಪ, ಕಲಿ ಅಂದ್ರೆ ಅವರು. ಆವಾಗ ಸೋಮ ಭೀಮ ಹೇಳಿದರು, ಮತ್ತು ನಮಗೂ ಆ ಕಲೆಯನ್ನು ಹೇಳಿಕೊಡು ಅಂತಂದರು. ಆವಾಗ ಸಿದ್ಧಾರೂಢರಿಗೆ, ಸಿದ್ಧ ಬಾಲಕರಿಗೆ ಅನಿಸ್ತು, ಇವರಷ್ಟೇ ಕೇಳಾಕತ್ತಿಲ್ಲ, ಹಸಿವೆಯಿಂದ ಬಳಲುತ್ತಿರುವಂತಹ ಕೋಟಿ ಕೋಟಿ ಜನರು ಬಾಯ್ದೆರೆದು ಈ ಒಂದು ಕಲೆಯನ್ನು ಹೇಳು ಅಂತ ಅಂದಂಗೆ ಸಿದ್ಧ ಬಾಲಕರಿಗೆ ಅನಿಸಿತ್ತಂತ. ಆವಾಗ ಸಿದ್ಧ ಬಾಲಕರಿಗೆ ಜನ್ಮ ಜನ್ಮಾಂತರಗಳಿಂದ ಕಟ್ಟಿಕೊಂಡು ಬಂದಂಥ ಪುಣ್ಯದ ಬಲ ಜೋಡಿಯಾಗಿತ್ತು. ಅಲ್ಲಿ ಹೇಳ್ತಾರೆ ಏನಂದ್ರೆ, ಸಿದ್ಧಾಸನದಲ್ಲಿ ಕುಳಿತು ಮನಸ್ಸನ್ನು, ದೃಷ್ಟಿಯನ್ನು ಧ್ಯಾನದಿಂದ ಪೂರ್ಣ ನಿಲ್ಲಿಸಬೇಕು. ಒಳ ಹೊರಗೆ ಚಲಿಸುತ್ತಿರುವಂಥ ಪ್ರಾಣವನ್ನು ತಡೆದು ಸುಷುಮ್ನಾ ನಾಡಿ ಒಳಗೆ ಒಲುಮೆಯಿಂದಲೂ ಬಲುಮೆಯಿಂದಲೂ ಏರಿಸಬೇಕು. ಆವೇಗವಿಲ್ಲದ ರಸಯೋಗದಲ್ಲಿ ಮೈ ಮರೆತಾಗ ಶಾಂತಿ. ಆ ಶಾಂತಿಯ ತಂಪಿನಿಂದ ಜಠರಾಗ್ನಿ ಕ್ಷೀಣಿಸುವುದು. ಉಣ್ಣದಿದ್ದರೂ ಉಂಡವನಂತೆ ಕ್ಷುತ್ತಾಪ ಒಡಗಿ ಚಿತ್ತವು ಸ್ಥಿರವಾಗಿ ನಿಲ್ಲುವುದು. ಇದನ್ನು ಸಾಧಿಸುವುದು ಕಠಿಣವೇನೂ ಇಲ್ಲ ಅಂತೇಳಿಕಾರ ಸಿದ್ಧ ಬಾಲಕರು ಹಸಿವನ್ನು ಹೆಂಗೆ ತಡ್ಕೋಬೇಕಂತ ಹೇಳಿಕಾರ ಅಲ್ಲಿ ಹೇಳಿಕೊಡ್ತಾರೆ. ಆವಾಗ ಎಳೆತನವನ್ನು ಮೀರಿದಂತಹ ಲಕ್ಷಕ್ಕೊಬ್ಬರಿಗೆ ಸಾಧಿಸಿದ ಆಳದಾಳದಿಂದ ಚಿಮ್ಮಿ ಬಂದಂಥ ಈ ಮಾತುಗಳು
ಮಬ್ಬುಗತ್ತಲಿನೊಳಗೂ ಸಹಿತ ಸಿದ್ಧನ ಮುಖದಿಂದ ಬೆಳಕನ್ನು ಚೆಲ್ತಿದ್ವಂತ. ಕಚ್ಚಿದರೆ ಕಬ್ಬು, ಹಿಂಡಿದರೆ ಜೇನಿನಂತಿತ್ತಂತ ಸಿದ್ಧ ಬಾಲಕರ ಮಾತು. ಅಷ್ಟನುಗುಡದ ಒಂದು ಈಶ್ವರ ದೇವಾಲಯ ಕಂಡಿತು. ಒಂದು ಸಣ್ಣ ಹಣತಿ ಚಿಟ್ಟಿದ್ರು, ಒಳಗೆ ದೀಪ, ಗರ್ಭಗುಡಿ ಒಳಗೆ ಈಶ್ವರ. ಮುಂದೆ ಒಂದು ಎಲೆ ಒಳಗೆ ನೈವೇದ್ಯವನ್ನು ಮಾಡಿಟ್ಟಾರ. ಬಾಳೆಹಣ್ಣಿಟ್ಟಾರ, ತುಂಬ ಕರಿಗಡು ಇಟ್ಟಾರ, ವಡೆ, ಕೋಸಂಬರಿ, ಬದನೆಕಾಯಿ ಪಲ್ಯ ಮತ್ತು ಒಂದು ಬಟ್ಲ ಕೊಬ್ಬರಿ, 5-6 ಬಾಳೆಹಣ್ಣು, ಅನ್ನ ಎಲ್ಲ ಇಟ್ಟಾರ. ಅದನ್ನು ನೋಡಿದ ಕೂಡಲೇ ಸೋಮ ಭೀಮರಿಗೆ ಏನೋ ಒಂದು ಆನಂದ. ಕಣ್ಣುಗಳು ಅರಳಿದವು, ಮನಸ್ಸು ಹಿಗ್ಗಿತು. ನಾಲಿಗೆ ಒಳಗೆ ಜಲ್ಲ ಅಂಥೇಳಿ ಚಿಮ್ಮಿತಂತ ನೋಡ್ರಿ. ಒಮ್ಮೆ ಶಿವನ ಮುಂದಿಟ್ಟಂಥ ಎಡೆಯನ್ನು ನೋಡ್ತಾರೆ, ಮತ್ತೊಮ್ಮೆ ಸಿದ್ಧ ಬಾಲಕರ ಮುಖವನ್ನು ನೋಡ್ತಾರೆ. ಸಿದ್ಧ ಬಾಲಕರು ನಕ್ಕರು. ಉಣ್ಣದೆ ಬಂದಿರುವ ಸಣ್ಣ ಮಕ್ಕಳೆರಡು ಭಗವಂತನಿಗೆ ಕಣ್ಣಿಗೆ ಗೋಚರಿಸದೆ ಇರಲಾರವು. ನಡಿರಿ, ಎಡೆ ಮಾಡಿಕೊಂಡಿರುವ ನಡಿಗೆ ಎರಗುವ ಅಂತಂದ್ರೆ ಸಿದ್ಧ ಬಾಲಕರು. ಯಾವ ಎಡೆ ಮಾಡಿಸ್ಕೊಂಡು ಕುಂತಲ್ಲ ಅವನ ಪಾದಕ್ಕೆ ಹೋಗಿ ಸಾಷ್ಟಾಂಗ ಹಾಕ್ಕೊಂಡು ನಡ್ರಿ. ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡ್ರು. ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಸಿದ್ಧ ಬಾಲಕರು ಹೇಳ್ತಾರೆ, ಈಶ್ವರನ ಮೇಲೆ ವಿಶ್ವಾಸವನ್ನಿಟ್ಟು ಆ ಪ್ರಸಾದವನ್ನು ಸ್ವೀಕಾರ ಮಾಡಿರಿ, ಸಾಕ್ಷಾತ್ ಪರಮಾತ್ಮ ನಿಮಗೆ ಕೊಟ್ಟಾನಂತ ಹೇಳಿ ಅದರೊಳಗಿಂದ 2 ಬಾಳೆಹಣ್ಣಷ್ಟು ತಾವು ತಗೊಂಡು ಉಳುಕಿದ ಪ್ರಸಾದವನ್ನು ಸೋಮ ಭೀಮರಿಗೆ ಕೊಡ್ತಾರೆ. ಸೋಮ ಭೀಮರು ಹೊಟ್ಟೆ ತುಂಬ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡ್ತಾರೆ ನೋಡ್ರಿ. ಮುಂದೆ ಮತ್ತು ಸೂರ್ಯೋದಯಕ್ಕೆ ಸರಿಯಾಗಿ ಬ್ರಾಹ್ಮಿ ಮುಹೂರ್ತಕ್ಕನ ಸಿದ್ಧಾರೂಢರು ಎದ್ದು ಮಲಗಿಕೊಂಡಿರುವಂತಹ ಸೋಮ ಭೀಮರನ್ನು ಎಚ್ಚರಿಸ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಯಾವಾಗಲೂ ಜಪಿಸಾಕತ್ತಾರೆ. ಅವರಿಬ್ಬರು ಸಂತೋಷದಿಂದ ಎದ್ದು ಸಿದ್ಧಾರೂಢರನ್ನು ಹಿಂಬಾಲಿಸಿದರು. ಮನೆಯ ಬೆಚ್ಚನೆಯ ಕೋಣೆಯೊಳಗೆ ಅಮ್ಮನ ಅಂಕಣದೊಳಗೆ ಬಿಮ್ಮನೆ ಬಿಗಿದುಕೊಂಡು ಮಲಗುವಂಥ ಅವರಿಗೆ ಇಂದು ದೇವರ ದಯೆಯಿಂದ ಸೂರ್ಯೋದಯದ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಂಯೋಗ ಒದಗಿ ಬಂತು. ಪೂರ್ವ ದಿಗಂತದ ಅಂಚಿನಲ್ಲಿ ಬಂಡೆಗಾಲಿನ ಗಾತ್ರದ ಕುಂಕುಮ ರಂಗಿನ ಸೂರ್ಯನನ್ನು ಕಂಡು ಕುಣಿದು ಕುಪ್ಪಳಿಸಿದರು. ಹಕ್ಕಿಗಳ ಚಿಲಿಪಿಲಿ ಕಲರವದೊಂದಿಗೆ ತಾವು ದನಿಗೂಡಿಸಿದರು. ಅದೇ ಅರಳುತ್ತಿರುವಂಥ ಹೂಗಳನ್ನು ಕಂಡು ಅವರ ಮನಸ್ಸಿನೊಳಗೆ ಹಗುರಾದಂಗಾತು. ತಂಪು ಕಂಪುಗಳನ್ನು ಕಲಿಸಿ ತಂದ ಗಾಳಿ ಆ ಸಣ್ಣ ಮಕ್ಕಳ ಮೈಯನ್ನೆಲ್ಲ ಮೃದುಗೊಳಿಸಿತು ಅಂತ ಭಾಳ ಚಂದ ಹೇಳ್ತಾರೆ. ಸೂರ್ಯ ತೇರಣೇರಿದ ತಕ್ಷಣ ತಮಗೆ ಆ ಸುದ್ದಿ ಮೊದಲೇ ಗೊತ್ತಿದ್ದುದು ಎಂಬ ಬಿಂಕದ ಬಗೆಯಿಂದ ಕೋಳಿಗಳು ಸಹಿತ ಏನ ಮಾಡ್ತಿದ್ವರ ಕೂಗುತ್ತಿದ್ದುವಂತೆ. ಒಂದು ಮಾತು ಸಿದ್ಧ ಬಾಲಕರು ಹೇಳ್ತಾರೆ, ಗೆಳೆಯರ, ಅವ ಬಾಲರವಿ ಹುಟ್ಟಾಕತನ ಮೇಲೆ ಬಾಲರವಿ ಇದ್ದರೂ ಸಹಿತ ಅಮಗೆ ಭಯಪಟ್ಟು ಕತ್ಲಿ ಹೆಂಗೆ ದೆಸೆಗೆಟ್ಟು ಓಡಿತು, ಮಂಜು ಹೆಂಗೆ ಅಂಜಿ ಹಿಂಜರಿದು ನಿಂತಿತು, ವಿಶ್ವವೆಲ್ಲವೂ ಅವನ ಒಂದು ಲೋಕಮೋಹದ ಶಕ್ತಿಗೆ ಹೆಂಗೆ ಒಳಗಾಗಿ ಚೈತನ್ಯ ತುಂಬಿಕೊಂಡವ ನೋಡ್ರಿ ಅಂತ ಹೇಳಿಕರ ಸೂರ್ಯನನ್ನು ಕೊಂಡಾಡಿದರು. ಆವಾಗ ಅವರಾದರೂ ಸಹಿತ ಸಾಮಾನ್ಯ ಬಾಲಕರು ಇದ್ದಿದ್ದಿಲ್ಲ. ಹೆಂಗೆ ಲೋಕ ಚುಂಬಕಕ್ಕೆ ಸಂಪರ್ಕಕ್ಕೆ ಬಂದಂಥ ಕಬ್ಬಿನ ಲವ್ ಚುಂಬಕ ಅಲ್ಲಂದ್ರೂ ಸಹಿತ ಚುಂಬಕ ಶಕ್ತಿಯನ್ನು ಅದಕ್ಕೆ ಸ್ಪರ್ಶಗೊಂಡಾಗ ಹೆಂಗೆ ಪಡ್ಕೊಳ್ತೈತೀವೋ ಹಂಗೆ ಅವರು ದೈವಿ ಪುರುಷನಾದಂಥ ಸಿದ್ಧ ಬಾಲಕನ ಸಂಘದಿಂದ ಅವರೊಳಗೂ ಸಹಿತ ದೈವತ್ವ ಅನ್ನೋದು
ಪ್ರಾಪ್ತವಾಗಿತ್ತು. ಮುಂದೆ ಹಂಗೆ ಎಷ್ಟೋ ಹೊತ್ತು ನಡೆದ್ರು. ಮಧ್ಯಾಹ್ನ ಆತು. ನೆತ್ತಿ ಮೇಲೆ ಸೂರ್ಯ ಏರಿದ. ಉಶ್ಯಪ್ಪ ಅಂಥೇಳಿ ಸೋಮ ಭೀಮ ಕುಳಿತುಕೊಂಡ್ರು. ಬಾ ಸಿದ್ದಣ್ಣ, ಇಲ್ಲಿ ಭೀಮನ ಕೆರೆಯಲ್ಲಿ ವಾತ್ಸಲ್ಯ ಐತಿ, ಮತ್ತು ನೀನು ಈ ಒಂದು ಬಂಡಿಗಲ್ಲಿನ ಮೇಲೆ ಕೊಂಡ್ರ ಬಾ. ಒಂದು ದೊಡ್ಡ ಕಲ್ಲಿತ್ತು, ಹಾಸುಗಲ್ಲ. ಆ ಕಲ್ಲಿನ ಮೇಲೆ ಕೊಂಡ್ರ ಬಾ ಅಂತ ಸೋಮ ಭೀಮ ಕರೆದ್ರು. ಸಿದ್ಧ ಬಾಲಕರಂದರು, ನೀವು ಇಲ್ಲಿ ಕೊಂಡ್ರಿ, ನಾವು ಒಳಗೆ ಒಂದು ಕಲ್ಲು ಐತೆ ಅದ್ರ ಮೇಲೆ ಕೊಂಡಿರ್ತಾನೆ ಅಂದ್ರೆ ಅವರು. ಅಲ್ಲಿ ಯಾವ ಕಲ್ಲು ಐತೆ ಅಂಥೇಳಿ ನೋಡೋ ಮಟ್ಟ ಅಂದ್ರೆ ಒಂದು ಗುಡಿ. ಆ ಗುಡಿ ಒಳಗೆ ಒಂದು ಬಸವಣ್ಣ. ಒಳಗೆಲ್ಲಿತ್ತು ಬಂಡಿ. ಒಳಗೆ ಮಲ್ಕೊಂಡಿರುವಂತಹ ಬಸವಣ್ಣನ ಮೂರ್ತಿಯನ್ನು ಬಿಟ್ಟರೆ ಏನೂ ಇಲ್ಲ. ಅಲ್ಲೆಲ್ಲಿ ಬಂಡಿ ಐತೋ ಸಿದ್ಧ, ಬಸವಣ್ಣನ ಹೊರತು ಏನೂ ಇಲ್ಲ ಅಂದರು. ಸೋಮನ ವಿವರಣೆಗೆ ಅರ್ಥಪೂರ್ಣವಾಗಿ ನಕ್ಕಂಥ ಸಿದ್ಧರು ಗರ್ಭಗುಡಿಯತ್ತ ನಡೆದು ಸೋಮ ಭೀಮರು ಕೌತುಕದಿಂದ ನೋಡಕತ್ತಾರ. ಜಿಗಿದು ಬಸವಣ್ಣನ ಮೇಲೆ ಆರೂಢರಾಗಿ ಕುಂತರು ಸಿದ್ಧ ಬಾಲಕರು. ಏ ಸಿದ್ಧ, ಏನು ಮಾಡಕತ್ತೀಯೋ? ನಿನಗೇನು ಹುಚ್ಚಿಡ್ದೈತೇನೋ? ಪರಿಹಾಸ್ಯ ಮಾಡಕತ್ತೀಯೇನೋ? ಏ ಸಿದ್ಧ, ಬೇಗ ಕೆಳಗಿಳಿದು ದೇವರಿಗೆ ಅಡ್ಡ ಬೀಳು. ಭಯದಿಂದ ಅವರು ಸೋಮ ಭೀಮ ನಡಗಕತ್ತರು. ಅಡ್ಡ ಬೀಳುವವನನ್ನು ಈಗ ನೋಡುತ್ತೀರಿ. ಯಾರು ಅಡ್ಡ ಬೀಳ್ತಾರಂತ ಹೇಳಿಕಾರ ನೀವು ನೋಡಂಕ್ರಿ, ಸುಮ್ಮನೆ ನಿಂದ್ರಿ ಅಂತಂದರು ಸಿದ್ಧ ಬಾಲಕರು. ಸೋಮ ಭೀಮರಿಗೆ ಏನು ಹೇಳ್ಬೇಕು ಅನ್ನೋದು ತಿಳಿಲಿಲ್ಲ. ಅಷ್ಟನುಗುಡ್ದ ಮಧ್ಯಾಹ್ನದ ಪೂಜೆಗೆ ಹೊತ್ತಾಗೈತೆ ಅಂತ ತಿಳಿದ ಪೂಜಾರಿ ಬಂದ. ಪೂಜಾರಿ ಬಂದ ನೋಡ್ತಾನ, ಈ ಒಂದು ಹುಡುಗ ನಮ್ಮ ದೇವರ ಮೇಲೆ ಹತ್ತಿ ಕುಂತಾನಡ ಅಂತ ಹೇಳಿಕಾರ ನೋಡಿದ. ಆಮೇಲೆ ಇವು ಏನು ಅನ್ಬೇಕು ಅನ್ನೋದು ತಿಳಿಲಿಲ್ಲ. ಎಲೇ ಪಾಪಿ, ತಿಳಿಗೇಡಿ, ಇಳಿ ಕೆಳಗೆ, ನಿನಗೆ ನಾಚಿಕೆ ಬರ್ತಿತ್ತು ಇಲ್ಲೋ? ಹುಚ್ಚೊಡ್ದತನ ನಿನಗೆ ಅಂತ ಹೇಳಿಕಾರ ಸಿದ್ಧನನ್ನು ಬೆದರಿಸಿದ ಪೂಜಾರಿ. ಅದಕ್ಕೆ ಸಿದ್ಧ ಬಾಲಕರು ಗಹಗಹಿಸಿ ನಗಾಕತ್ತರು. ಗರ್ಭಗುಡಿ ತುಂಬೆಲ್ಲ ಪ್ರತಿಧ್ವನಿ ಕೇಳಿತು. ಏ ಕೆಟ್ಟ ಮೂರ್ಖ ಹುಡುಗ, ಒಳ್ಳೆ ಮಾತಿನಿಂದ ಕೆಳಗಿಳಿತೀವೋ? ಯಾವ ಜಾತಿಯವ ನೀನು? ಬಸವಣ್ಣನನ್ನು ಅಪವಿತ್ರ ಮಾಡಿದೆ ಅಂದ. ನಾ ಯಾರಾದ್ರೇನು? ಶಿವಾರಾಧಕನು. ಭಕ್ತರ ಸೇವೆಯಿಂದ ಅಭಕ್ತರ ಒಂದು ಸೇವೆಯಿಂದ ಅಪವಿತ್ರವಾದಂಥ ನಿನ್ನ ದೇವರಿಗೆ ಪವಿತ್ರತೆಯನ್ನು ತುಂಬಾಕ ನಾ ಏನು ಮಾಡಿದ್ದೇನೆಂದ್ರೆ ಈ ಒಂದು ಬಸವಣ್ಣನ ಮೇಲೆ ಕುಂತನಿ ಅಂತ ಸಿದ್ಧ ಬಾಲಕರು ಅಂದರು. ಏ ತಿರುಪಿ ಎತ್ತವನ, ದೇವರಿಗಿನ ಪವಿತ್ರತೆಯನ್ನು ನೀಡುವಷ್ಟು ಉದ್ದಟ್ಟತನ ಏನನಿಂದ ಅಷ್ಟು ದೊಡ್ಡವದೇನ? ತಡಿ ನೀನು ಮಾಡ್ತಾನೆ ಅಂತ ಹೇಳಿಕಾರ ಅಲ್ಲೇ ಇದ್ದಂತಹ ಜನರನ್ನು ಕೂಡಿಸ್ಕೊಂಡ, ಕೈಯಾಗ ಒಂದು ಬಡಗಿ ಹಿಡ್ಕೊಂಡ ಬಂದ ಬಿಟ್ಟ. ಯಾವಾಗ ಆ ನಂದೀಶ್ವರನ ಮೇಲೆ ಕುಂತಹ ಸಿದ್ಧ ಬಾಲಕರನ್ನು ಹೊಡಿಬೇಕು ಅಂತ ಹೇಳಿಕಾರ ಕೈ ಮ್ಯಾಲ ಮಾಡಿದ. ಅಷ್ಟು ಅನುಗುಡ್ದ ಅಂದ್ರೆ ಹಿಂದೆ ಗೋಡಿಯೊಳಗಿರುವಂಥ ಒಂದು ಮಳಿಗೆ ಪೂಜಾರಿ ಕೈ ನಟ್ಟು ರಕ್ತ ಸುರಿಯಾಕತ್ತು. ಆವಾಗ ಆ ಸಿದ್ಧ ಬಾಲಕನ ಮುಖದ ಮೇಲಿದ್ದಂಥ ಕಳೆಯನ್ನು ನೋಡಿದಂಥ ಊರಿನಲ್ಲಿ ಒಬ್ಬ ಹಿರಿಯ ಹೇಳ್ತಾನೆ ಏನಂದ್ರೆ, ಇವನನ್ನು ನೋಡಿದ್ರೆ ಸಾಮಾನ್ಯ ಹುಡುಗ ಅನಿಸ್ವಲ್ಲ, ಇವಾಗ ಕ್ಷಮಾ ಬೇಡ್ಬೇಕಂತ ಹೇಳ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿದರು. ಪರಮಾತ್ಮನ ಸ್ವರೂಪದಿಯಪ್ಪ ನೀನು, ಕೆಳಗಿಳಿಯಪ್ಪ ಅಂತಂದರು. ಆವಾಗ ಸಿದ್ಧ ಬಾಲಕರು ಕೆಳಗಿಳಿದ ಮತ್ತು ಹೊಳ್ಳಿ ನಂದೀಶ್ವರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಷ್ಟು ದಿವಸ ಇದು ಕಲ್ಲಿತ್ತು, ಇವತ್ತು ಚೈತನ್ಯ ತುಂಬಿತು, ಇನ್ನು ಮುಂದೆ ಈ ಒಂದು ಬಸವನಿಗೆ ಯಾರು ನಡ್ಕೊಳ್ತಾರ ಅವರ ಇಷ್ಟಾರ್ಥಗಳೆಲ್ಲವೂ ಪೂರ್ಣವಾಗ್ತವೆ ಅಂತ ಸಿದ್ಧ ಬಾಲಕರು ಹೇಳಿಬಿಟ್ರು. ಅದನ್ನು ಕೇಳಿದಂತಹ ಎಲ್ಲರೂ ಸಹಿತ ಆನಂದಪಟ್ಟರು. ಇನ್ನೇನು ಸಿದ್ಧ ಬಾಲಕರನ್ನು ಕೂಡಿಸಿ ಅವರಿಗೆ ವಿಶೇಷವಾದಂಥ ವಿಚಾರ ಮಾಡಬೇಕನ್ನುಗುಡ್ದ ಸಿದ್ಧ ಬಾಲಕರು ಸೋಮ ಭೀಮರನ್ನು ಕರ್ಕೊಂಡು ತಮ್ಮ ಸಂಚಾರವನ್ನು ಮುಂದುವರಿಸಿದರು.